ಹಲೋ ಸ್ನೇಹಿತರ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ಏನು ಮಾಡಿದ್ರು, ಹೊಸದಾಗಿ ರೇಷನ್ ಕಾರ್ಡ್ಗೆ ಬಿಟ್ಟಿದ್ರು. ಅರ್ಥ ಆಯ್ತಾ? ಎಷ್ಟೋ ಜನ ಅರ್ಜಿಯನ್ನು ಹಾಕ್ಸ್ಕೊಂಡಿದ್ದೀರಾ, ನೆಕ್ಸ್ಟ್ ಮುಂದಿನ ಅಂತ ಏನು ಮಾಡಬೇಕು ಅಂತ ಎಷ್ಟೋ ಜನ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಅದೇ ರೀತಿ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಯಾವಾಗ ನಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದಿರಿ. ಕೂಡಲೇ ಅದಕ್ಕೆಲ್ಲ ನಾನು ರಿಪ್ಲೈನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೆ ಇವತ್ತು. ಅರ್ಥ ಆಯ್ತಾ? ಇವತ್ತು ಬಿಡ್ತಾರೆ. ಎಷ್ಟು ಗಂಟೆಗೆ ಬಿಡ್ತಾರೆ, ಯಾವ್ಯಾವ ಡಿಸ್ಟಿಕ್ಗಳಿಗೆ ಇವತ್ತು ಬಿಡ್ತಾರೆ, ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ, ಯಾರು ಸಹ ಸ್ಕಿಪ್ ಮಾಡಿಬಿಡಿ, ಆದಷ್ಟು ಶೇರ್ ಮಾಡಿ. ಅರ್ಥ ಆಯ್ತಾ? ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನ ತಿದ್ದುಪಡಿಯನ್ನು ಮಾಡಿಸ್ಕೊಳ್ತಾರೆ. ಗೃಹಲಕ್ಷ್ಮಿ ಅಮೌಂಟ್ ಬರದೇ ಇರೋರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಈಗ ಬೇರೆ ಏನಕ್ಕಾದರೂ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಲೈಕು ಶೇರು ಸಹ ಮಾಡಿ. ದಯವಿಟ್ಟು ಏನೂ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಅದರ ಮೊದಲನೇದಾಗಿ ತಿದ್ದುಪಡಿಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಮೇಯ್ನಾಗಿ ಹೇಳ್ತೀನಿ ನೋಡಿ. ನೀವೇನಾದರೂ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಕ್ಯಾಸ್ಟು, ಇನ್ಕಮು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕು. ಅದೇ ರೀತಿ ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಚಿಕ್ಕ ಮಕ್ಕಳಿಗೆ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಇಷ್ಟು ಡಾಕ್ಯುಮೆಂಟ್ ಚಿಕ್ಕ ಮಕ್ಕಳಿಗೆ ಇಲ್ಲ ಅಂದರೆ ಇರಲೇಬೇಕು, ಕಂಪಲ್ಸರಿ ಕಡ್ಡಾಯವಾಗಿ. ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್, ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು. ಮಕ್ಕಳನ್ನ ಸೇರ್ಪಡೆ ಮಾಡಿಸ್ಕೊಳ್ತೀನಿ ಅಂದರೆ ರೇಷನ್ ಕಾರ್ಡ್ಗೆ ದಯವಿಟ್ಟು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಫಾಲೋ ಮಾಡಿ. ಸೇರ್ಪಡೆಗೆ ಮಾತ್ರ ಡಿಲೀಟ್ ಮಾಡಿಸ್ಬೇಕು ಅಂದರೆ, ಮದುವೆ ಆಗಿ ಗಂಡರ ಮನೆಗೆ ಏನಾದರೂ ಹೋಗಿದ್ರೆ ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ರೇಷನ್ ಕಾರ್ಡಲ್ಲಿ ಯಾರಾದರೂ ಬೇರೆಯವರು ಇದ್ದರೆ ಬಂದು ಡಿಲೀಟನ್ನು ಮಾಡಿಸ್ಬೋದು. ಅದೇ ರೀತಿ ನೆಕ್ಸ್ಟು ಡೆತ್ ಆಗಿರೋರನ್ನ ಡಿಲೀಟ್ ಮಾಡಿಸ್ಬೇಕು ಅಂದರೆ ಇಮಿಡಿಯೇಟ್ಲಿ ಬಂದು ಹೆಬ್ಬಿಟ್ಟು ಕೊಟ್ಟು ಯಾರಾದರೂ ಅವ್ರ ಮನೇಲಿರೋರು ಬಂದು ಡಿಲೀಟ್ ಮಾಡಿಸ್ಕೊಳ್ಬೇಕು. ಡಿಲೀಟ್ ಮಾಡಿಸ್ಕೊಳ್ಳೋದಕ್ಕೆ ಮೇಯ್ನಾಗಿ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ದಯವಿಟ್ಟು ಡಿಲೀಟ್ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಏನಾದರೂ ಡೆತ್ ಕೇಸ್ಗಳು ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ, ಮಾಡಿಸ್ಕೊಳ್ಳಿ. ನೋಡೋಣ ಅಪ್ರೂವಲ್ಲು ಮಾಡ್ತಾರೋ ಇಲ್ವೋ ಅವ್ರಿಗೆ ಬಿಟ್ಟಿರೋದು ನೋಡಬೇಕು. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ಪ್ರಿಪ್ರೇಷನ್ ಮಾಡಿಸ್ಕೊಳ್ಬೇಕು. ಅದೇ ರೀತಿ ನೀವೇನಾದರೂ ಫೋಟೋ ಬದಲಾವಣೆ ಅಥವಾ ವಯಸ್ಸು ಬದಲಾವಣೆ ಮಾಡಿಸ್ಕೊಳ್ತೀನಿ, ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ತೀನಿ, ಸೊಸೈಟಿ ವಿಳಾಸ ಚೇಂಜ್ ಮಾಡಿಸ್ಕೊಳ್ತೀನಿ, ಇಷ್ಟೆಲ್ಲ ಏನಾದರೂ ಚೇಂಜ್ ಮಾಡಿಸ್ಕೊಳ್ತೀನಿ ಅಂದರೆ ಮೇಯ್ನಾಗಿ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿರಬೇಕು. ಆಧಾರ್ ಕಾರ್ಡಲ್ಲಿ ಎಲ್ಲ ಡೇಟಾನು ಕರೆಕ್ಟ್ ಆಗಿದ್ರೆ ಅದೇ ಡೇಟಾ ಒಂದು ರೇಷನ್ ಕಾರ್ಡ್ಗೆ ಕೂರುತ್ತೆ, ಅಪ್ಡೇಟ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಅರ್ಥ ಆಯ್ತಾ? ಇದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಸತ್ರ ಅದೇ ರೀತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ತಿದ್ದುಪಡಿ ಯಾವ್ಯಾವ ಡಿಸ್ಟಿಕ್ಗಳಿಗೆ ಬಿಡಬಹುದು, ಅದೇ ರೀತಿ ಯಾವ ಟೈಮಿಂಗ್ಸ್ನಲ್ಲಿ ಬಿಡಬಹುದು, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಪೂರ್ತಿಯಾಗಿ ನೋಡಿ. ಅಂದರೆ ಯಾವ ಡಿಸ್ಟಿಕ್ಗಳಿಗೆ ಬಿಡ್ತಾರೆ ಅಂದರೆ 3ನೇ ಸರ್ವರ್ ಅಂತಲೇ ಹೇಳ್ಬೋದು. ಈ 3ನೇ ಒಂದು ಸರ್ವರಲ್ಲಿ ಯಾವ್ಯಾವ ಡಿಸ್ಟಿಕ್ಗಳು ಬರುತ್ತೆ. ಇವಾಗ ಮೊದಲನೇದು 2 ಡಿಸ್ಟಿಕ್ಗಳಿರುತ್ತೆ. ಎರಡನೇದು ಒಂದು ಸುಮಾರು ಅದರಲ್ಲೊಂದು 14-15 ಡಿಸ್ಟಿಕ್ಗಳಿರ್ಬೋದು. ಅದೇ ರೀತಿ 3ನೇದು ಅದರಲ್ಲೂ ಅಷ್ಟೇ ಸೇಮ್ ಡಿಸ್ಟಿಕ್ಗಳಿರ್ತದೆ. ಮೇಯ್ನಾಗಿ ಸ್ನೇಹಿತರೆ, ಇವತ್ತು ತಿದ್ದುಪಡಿಗೆ ಯಾವ್ಯಾವ ಡಿಸ್ಟಿಕ್ ಬಿಡ್ತಾರೆ ಅಂದರೆ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ್, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕರ್ನಾಟಕ, ವಿಜಯಪುರ, ಇಷ್ಟು ಡಿಸ್ಟಿಕ್ಗಳಿಗೆ ಇವತ್ತು ತಿದ್ದುಪಡಿ ಬಿಡುವಂಥ ಒಂದು ಸಾಧ್ಯತೆಗಳಿದೆ. ಅರ್ಥ ಆಯ್ತಾ? ಸಾಧ್ಯತೆ ಎಲ್ಲ ಕನ್ಫರ್ಮ್ ಆಗಿ 100% ಬಿಡ್ತಾರೆ. ಕೂಡಲೇ ಇಮಿಡಿಯೇಟ್ಲಿ ಏನು ಮಾಡ್ತೀರಾ ಅಂದರೆ ಕೂಡಲೇ, ಅರ್ಥ ಆಯ್ತಾ, ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ. ಪಬ್ಲಿಕ್ ಲಾಗಿನಲ್ಲೂ ಬಿಡ್ತಾರೆ, ಕರ್ನಾಟಕವನ್ನಲ್ಲೂ ಬಿಡ್ತಾರೆ, ಗ್ರಾಮವನ್ನಲ್ಲೂ ಬಿಡ್ತಾರೆ. ನೀವೆಲ್ಲೂ ಬೇಕಾದ್ರೂ ಹೋಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಿಸ್ಕೊಳ್ಬಹುದು. ಯಾವುದೇ ರೀತಿ ನಿಮಗೆ ಸಮಸ್ಯೆಗಳು ಆಗೋದಿಲ್ಲ. ಸುಮಾರು ಇವತ್ತು ಡೇಟು 6/2/2024 ಅಂದ್ರೆ ಇವತ್ತು ಸುಮಾರು 1 ಗಂಟೆಯಿಂದ ಹಿಡಿದು 4 ಗಂಟೆ ತನಕ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ ನೀವು ಏನು ಮಾಡ್ತೀರಾ ಅಂದರೆ ಕೂಡಲೇ ವಿಸಿಟ್ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿರಿ. ಇಮಿಡಿಯೇಟ್ಲಿ ನೀವು ತಿದ್ದುಪಡಿ ಏನಾದರೂ ಕರೆಕ್ಷನ್ಸ್ ಮಾಡಿಸ್ಕೊಳ್ಳೋದಿದ್ರೆ ಕೂಡಲೇ ಮಾಡಿಸ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ಯಾವ್ಯಾವ ಡಿಸ್ಟಿಕ್ಕು ಅಂತ. ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ಅದೇ ರೀತಿ ವಿಜಯಪುರ, ಇಷ್ಟು ಡಿಸ್ಟಿಕ್ಗಳಲ್ಲಿ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಳ್ಬೋದು. ರೇಷನ್ ಕಾರ್ಡು ನಿಮ್ಮದು ಯಾವ ಡಿಸ್ಟಿಕ್ಗೆ ಸಂಬಂಧಪಟ್ಟೋದು ಅಂತ ಮೇಯ್ನಾಗಿ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಆ ಡಿಸ್ಟಿಕ್ಕು ನಿಮ್ಮ ಡಿಸ್ಟಿಕ್ಕು ನಾನು ಹೇಳಿರುವಂಥ ಈ ಡಿಸ್ಟಿಕ್ಗೆ ಮ್ಯಾಚ್ ಆದರೆ ಇಮಿಡಿಯೇಟ್ಲಿ ಹೋಗಿ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು. ಸೇರ್ಪಡೆ ಮಾಡಿಸ್ಕೊಳ್ಬೋದು. ಅದೇ ರೀತಿ ಇನ್ನೇನಾದರೂ ಚೇಂಜ್ ಮಾಡಿಸ್ಕೊಳ್ಳೋದಿದ್ರೆ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಬೋದು. ಡಿಲೀಟ್ ಮಾಡಿಸೋದಿದ್ರು ಮಾಡಿಸ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಗಳಾಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ಯಾವ್ಯಾವ ಡಿಸ್ಟಿಕ್ಗೆ
ಡಿಸ್ಟಿಕ್ಗಳು ಒಂದು ಮುಂದಿನ ದಿನಗಳಲ್ಲಿ ಬಿಡ್ತಾರೆ, ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ, ಯಾವ ಡೇಟಲ್ಲಿ ಬಿಡ್ತಾರೆ, ಇದ್ರ ಬಗ್ಗೆ ಪೂರ್ತಿಯಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನಾನು ಹೇಳಿರುವಂಥ ಒಂದು ಈ ಡಿಸ್ಟಿಕ್ಗಳನ್ನ ಬಿಟ್ಟು ಬೇರೆ ಡಿಸ್ಟಿಕ್ಗಳು ಇದ್ದರೆ, ಅರ್ಥ ಆಯ್ತಾ, ಬೇರೆ ಡಿಸ್ಟಿಕ್ಗಳೇನಾದರೂ ಇದ್ದರೆ ನಿಮಗೆ ಅದನ್ನು ಯಾವ ಡೇಟಲ್ಲಿ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೂಡಲೇ ಇಮಿಡಿಯೇಟ್ಲಿ ನೀವೇನು ಮಾಡ್ತೀರಾ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ. ಲಿಂಕ್ ನಿಮಗೆ ಗೊತ್ತಿಲ್ಲ ಅಂದರೆ ಇಮಿಡಿಯೇಟ್ಲಿ ಏನು ಮಾಡ್ತೀರಾ ಅಂದರೆ ಕೂಡಲೇ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಕರೆಕ್ಷನ್ಸ್ ಲಿಂಕ್ ಏನಿದೆ, ತಿದ್ದುಪಡಿ ಕರೆಕ್ಷನ್ಸ್ ಏನಾದ್ರು ಮಾಡಿಸ್ಕೊಳ್ಬೇಕು ಅಂದರೆ ಆ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ. ಇಮಿಡಿಯೇಟ್ಲಿ ಅಂದರೆ ಬೇಗ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಮೆಡಿಕಲ್ ಎಮರ್ಜೆನ್ಸಿ ಇರೋರು ಏನು ಮಾಡ್ತಾರೆ ಅಂದರೆ ಕೂಡಲೇ ತಿದ್ದುಪಡಿ ಮಾಡಿಸ್ಕೊಳ್ಳಿ, ಕೂಡಲೇ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡಿಕೊಡ್ತಾರೆ, ಅಪ್ರೂವಲ್ ನೀವು ಎಲ್ಲಿ ಮಾಡಿಸ್ಕೊಳ್ಬೇಕು, ಯಾವ ಟೈಮ್ನಲ್ಲಿ ಮಾಡಿಸ್ಕೊಳ್ಬೇಕು, ಇದ್ರ ಬಗ್ಗೆ ಪೂರ್ತಿಯಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ನೀವು ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಂಥವ್ರಿಗೆ ಸಿಕ್ಕಾಪಟ್ಟೆ ಒತ್ತು ಕೊಟ್ಟು ಇದನ್ನು ಬಿಟ್ಟಿದ್ದಾರೆ. ಕೂಡಲೇ ಇಮಿಡಿಯೇಟ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ. ಏನೋ ಸಮಸ್ಯೆಗಳು ಏನೋ ಪ್ರಾಬ್ಲಮ್ಗಳು ಆಗೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಇದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಎಷ್ಟೋ ಜನ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡು ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಿರ್ತಾರೆ. ದಯವಿಟ್ಟು ಇಷ್ಟು ನಾನು ಹೇಳಿರುವಂಥ ಒಂದು ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಿ, ಅರ್ಥ ಆಯ್ತಾ. ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್. ಇವತ್ತು ನಾನು ಯಾವ ಡಿಸ್ಟಿಕ್ಗಳು ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನೋ ಇವತ್ತು ಒಂದು ತಿದ್ದುಪಡಿ ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ಯಾವ್ಯಾವ ಡಿಸ್ಟಿಕ್ಗಳಿಗೆ ತಿದ್ದುಪಡಿ ಬಿಡ್ಬೋದು, ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.